ಏನು 58 ದಿನಗಳ ಕಾಲ ಸರಿಸುಮಾರು 100 ಕ್ಷೇತ್ರದಲ್ಲಿ ನಿರಂತರವಾಗಿ 2-3 ಕ್ಷೇತ್ರಗಳನ್ನ ಇವತ್ತು ಪಕ್ಷದ ಸದಸ್ಯತ್ವ ಅಭಿಮಾನ ಕಾರ್ಯಕರ್ತರ ಸಮಾವೇಶವನ್ನ ಮಾಡಿಕೊಂಡು ಸರಿಸುಮಾರು ಈಗಾಗಲೇ 40-45 ಕ್ಷೇತ್ರಗಳನ್ನ ಸುತ್ತಿ ಇವತ್ತು ಬಾದಾಮಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇವತ್ತು ನಾನು ಪಕ್ಷದ ಪರವಾಗಿ, ಯಾಕಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದು ಅವರಿಗೆ ಅವಶ್ಯಕತೆ ಇದ್ದಿಲ್ಲ, ನಿಮ್ಗೆ ಗೊತ್ತಿರಲಿ. ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದವರು, ಕುಮಾರಸ್ವಾಮಿ ಅವರು ರಾಜ್ಯದ 2 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಇದ್ದವರು ಮಗ. ಇಷ್ಟೊಂದು ಶ್ರಮ ವಹಿಸಿ ಸಂಘಟನೆ ಮಾಡಿ ರಾಜ್ಯವನ್ನ ಸುತ್ತಿ ಆರೋಗ್ಯವನ್ನ ಲೆಕ್ಕಿಸದೆ ಇವತ್ತು ಪಕ್ಷ ಸಂಘಟನೆ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಆದ್ರ ಅವ್ರ ಉದ್ದೇಶ ಏನಿದೆಪ್ಪ ಅಂದ್ರ, ಏನು ದೇವೇಗೌಡರು ಹುಟ್ಟು ಹಾಕಿದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಕುಮಾರಸ್ವಾಮಿ ಅವರು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಏನು ಈ ನಾಡಿನ ನೆಲ ಜಲ ಭಾಷೆಯ ವಿಚಾರ ಬಂದಾಗ ಗಟ್ಟಿ ನಿಲುವನ್ನು ತಿಳಿದು ಉಳಿಸಿಕೊಂಡು ಬಂದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸಿ ಬೆಳೆಸೋಗೋಸ್ಕರ ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಅವರು ಸ್ವಾರ್ಥಕ್ಕಲ್ಲ. ಈಗ ಏನಾದ್ರೂ ಆಗ್ಬೇಕಾಗಿತ್ತಪ್ಪ ರಾಜ್ಯಸಭಾ ಸದಸ್ಯರಾಗಿ ಮನಸ್ಸು ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗ್ಬಹುದು. ಬೇಡ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಗೆ ರಾಜ್ಯವನ್ನು ಸುತ್ತೇನೆ. ಏನು ಪ್ರತಿ ಕ್ಷೇತ್ರದ ಸಮಸ್ಯೆಗಳನ್ನ, ಜನರ ಭಾವನೆಯನ್ನು ಅರ್ಥ ಮಾಡ್ಕೋತೇನೆ. ನನ್ನ ಕಾರ್ಯಕರ್ತರ ಸಮಸ್ಯೆ ಭಾವನೆ ಏನೋ, ಮುಖಂಡರ ಸಮಸ್ಯೆಗಳನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು 3 ವರ್ಷ ಇದೆ, ಇನ್ನು ಚುನಾವಣೆ 3 ವರ್ಷ ಇದೆ. ಅವರು ಪಣವನ್ನು ತೊಟ್ಟಿದ್ದಾರೆ. ಏನು ಪಣವಪ್ಪ ಅಂದ್ರ, ಏನು 2028ರ ಚುನಾವಣೆಯಲ್ಲಿ ಇವತ್ತು NDA ಮೈತ್ರಿಕೂಟ ಸರಿಸುಮಾರು 180 ಸೀಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತೇವೆ ಅಂತ ಪಣವನ್ನು ತೊಟ್ಟಿದ್ದಾರೆ. ಇಂಥ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ನನಗನ್ನಿಸ್ತಾ ಇದೆ, ನಾವು ನಮ್ಮ ರಾಜೇಗೌಡರು ಮಾತಾಡ್ತಾ ಇದ್ವಿ, ಪಕ್ಷದ ಭವಿಷ್ಯದ ವಿಚಾರ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಏನೋ 2-3 ವರ್ಷಗಳ ಹಿಂದ್ಗಡೆ ಒಂದು ಸಭೆ ಸಮಾರಂಭಕ್ಕೆ ಬರೋದು, ಮತ್ತು ವಾರ 15 ದಿವಸ ಹೋಗ್ಬಿಡೋರು. ನಾವು ಎಷ್ಟೋ ಬಾರಿ ಮಾತನಾಡಿದ್ದೀವಿ, ಗೌಡ್ರೆ ಹೆಂಗಿದು ಅಂತ ಹೇಳಿ. ಈ ವಿಚಾರಪ್ಪ ಕುಮಾರಸ್ವಾಮಿ ಅವರಿಗೆ ಬಿಡುವಿಲ್ಲದ ಕಾರ್ಯ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆಯಪ್ಪ ಅಂದ್ರ, ಮೊನ್ನೆ ನಮ್ಮ ಒಂದು ಗುಳೇದ ಗುಡ್ಡದ ಒಂದು ಸ್ವಾಮೀಜಿಯವರು ಮಾತನಾಡಿದ್ರು. ತಾವು ಮಾತಾಡ್ತಕ್ಕಂತ ಏನು ಇವತ್ತು ಏನು ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಕ್ಕಂಥ ವಿಡಿಯೋ ನೋಡ್ಕೊಂಡು ಮಾತನಾಡಿದ್ರು. ಅವರು ಎಂತ ಒಂದು ಪ್ರಬುದ್ಧತೆ ಇದೆ ಅವರಲ್ಲಿ. ಇವತ್ತು ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ಅವರ ಚಿಂತನೆಗಳೇನು, ಅವಲೋಚನೆಗಳು ಇವತ್ತು ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಸರ್, ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ನಿಮ್ಮಂತ ನಾಯಕರು ಇವತ್ತು ರಾಜ್ಯವನ್ನು ಸುತ್ತಾ ಇದ್ದಾರೆ, ನಾವು ಹೆಮ್ಮೆ ಪಡ್ತಾ ಇದ್ದೀವಿ. 100ಕ್ಕೆ 100 ಹೇಳ್ತೇನೆ. ಇವತ್ತು JDS ನ ಇಡೀ ರಾಜ್ಯದ ಉದ್ದಗಲಕ್ಕಿರ್ತಂತ ಎಲ್ಲ ಮುಖಂಡರು ಕಾರ್ಯಕರ್ತರು ಬಹಳ ಹುರುಪಿನಲ್ಲಿದ್ದೀವಿ, ನಾವು ಬಹಳ ಹುರುಪಿನಲ್ಲಿದ್ದೀವಿ. ಇದೇ ಇವತ್ತು ನಮ್ಮ 2028ರ ಚುನಾವಣೆಗೆ ಬುನಾದಿ ಆಗುತ್ತಂತ ನಾನು ನಿಮ್ಗೆ ಎಲ್ಲರಿಗೂ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಇವತ್ತು ಬಾದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಕೂಡ ನನ್ನ ಎಲ್ಲ ಮುಖಂಡರಲ್ಲಿ, ನಾನು ಕಾರ್ಯಕರ್ತರಲ್ಲಿ ನಾನು ನಿಮಗೆ ಎಷ್ಟು ಕೃತಜ್ಞತೆಗಳು ಕೂಡ ಸಲ್ಲಿಸಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ನೋಡ್ತಾ ಇದ್ದೇವೆ. ನಾನು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸಮಾವೇಶವನ್ನು ಮಾಡ್ಬೇಕಂತ ಯಾರಿಗೂ ಹೇಳಿಲ್ಲ. ನಾ ಯಾವ ಊರಿಗೂ ಕೂಡ ಹೋಗಿಲ್ಲ. ಬಾಂಧವನ ಮುಖಂಡರ ಕರೆದು ನಾನು ಏನು ಸಭೆಯನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಬರ್ಬೇಕಂದಾಗ ತಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬಾದಾಮಿ ಮತಕ್ಷೇತ್ರದಲ್ಲಿ ಪಕ್ಷದ ಶಕ್ತಿಯನ್ನು ತಾವೆಲ್ಲ ತೋರಿಸಿಕೊಟ್ಟಿದ್ದೀರಿ. ನಿಮ್ಗೆ ಎಲ್ಲರಿಗೂ ನಾನು ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಗೊತ್ತಿರಲಿ, ನಾವು ನೀವು ಕುಡ್ಕೊಂಡು 2 ಬಾರಿ ಚುನಾವಣೆಯನ್ನು ಎದುರಿಸಿದೀವಿ. 2018ರಲ್ಲಿ ಮತ್ತು 2023ರಲ್ಲಿ. 2018ರಲ್ಲಿ ನಾವು ನೀವು ಸೇರಿಕೊಂಡು ಬಾದಾಮಿ ಮತಕ್ಷೇತ್ರದ 110 ಹಳ್ಳಿಗಳು 3 ಪಟ್ಟಣಗಳಿಗೆ ಸರಿಸುಮಾರು 60,000 ಮನೆಗಳಿಗೆ ಭೇಟಿ ಕೊಡೋ ಕೆಲಸ ಮಾಡಿದ್ದೀನಿ. 60,000 ಮನೆಗಳಿಗೆ
ಇದು ನಿರಂತರ 4 ತಿಂಗಳ ಕಾರ್ಯಕ್ರಮ. ಕೊನೆಯ ಗಳಿಗೆಯೊಳಗ ರಾಜಕೀಯ ಬದಲಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾದ. ಸೋತರೂ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಛಲವನ್ನು ಬಿಡಲಿಲ್ಲ. ಮತ್ತು 2023 ಚುನಾವಣೆಯಲ್ಲಿ ಕೂಡ ನಾವು ಗೆದ್ದೇ ತೀರುವಂತ ಹುರುಪಿನಲ್ಲಿ ಕೂಡ ಇದ್ವಿ. ನಮ್ಮ ನಾಯಕರಂತ ಕುಮಾರಸ್ವಾಮಿ ಅವರು ಸ್ವತಃ ಚುನಾವಣೆ ಮುಗಿದ ನಂತರ ಮಾಯನ್ಮರದಲ್ಲಿ ನಿಮ್ಗೆ ಗೆಲ್ತಿದ್ರಿ ಅಂತೇಳಿ ಸ್ವತಃ ಹಲವಾರು ಬಾರಿ ನಮ್ಮ ಜೊತೆ ಮಾತನಾಡಿದ್ರು. ಅದರ ಕೊನೆಯ ಗಳಿಗೆ ಒಳಗ ನಾವು ಎಷ್ಟೇ ಶ್ರಮ ಪಟ್ಟು ಕೆಲಸ ಮಾಡಿದ್ರು ಕೂಡ ಏನೋ ಒಂದು ರಾಜಕೀಯ ಬದಲಾವಣೆಯಲ್ಲಿ ಏನೋ ಆಗಿರ್ತಕ್ಕಂಥ ಸರ್ಕಾರದ ವೈಫಲ್ಯಗಳ ವಿಚಾರ ಬಂದಾಗ ಇವತ್ತು ಆ ಒಂದು ಸೋಲನ್ನು ಕೂಡ ನಾವು ಅನುಭವಿಸಬೇಕಾದ. ಸೋತರು ಕೂಡ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಧೃತಿ ಗೆಟ್ಟಿಲ್ಲ ಅನ್ನಕ್ಕೆ ಮೊನ್ನೆ ಒಂದು ಲೋಕಸಭಾ ಚುನಾವಣೆ ಇರ್ಬೋದು, ಇವತ್ತಿನ ಸಮಾವೇಶವೇ ಕಾರಣ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.